ನಮಸ್ಕಾರ ವೀಕ್ಷಕರೇ, ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಳಿತ. ಇಂದಿನ ದರ ಕೇಳಿದ್ರೆ ಶಾಕ್ ಆಗ್ತೀರಾ. ನಿಮ್ಮ ನಗರದ ರೇಟ್ ಇಲ್ಲಿದೆ. ಜಾಗತಿಕ ಆರ್ಥಿಕ ವಿದ್ಯಮಾನಗಳ ಪರಿಣಾಮ ಭಾರತದ ಚಿನ್ನದ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಮತ್ತು ಅಂತಾರಾಷ್ಟ್ರೀಯ ಕಾಮೆಕ್ಸ್ ಮಾರುಕಟ್ಟೆ ಏರಿಳಿತಗಳು ದೇಶೀಯ ದರಗಳನ್ನು ನಿರ್ಧರಿಸುತ್ತಿವೆ. ಬೆಂಗಳೂರು, ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಇಂದು ಚಿನ್ನದ ಬೆಲೆ ಹೂಡಿಕೆದಾರರು ಮತ್ತು ಗ್ರಾಹಕರಲ್ಲಿ ಕುತೂಹಲ ಮೂಡಿಸಿದೆ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯದ ಏರಿಳಿತವು ಚಿನ್ನದ ದರದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ರೂಪಾಯಿ ಮೌಲ್ಯ ಕುಸಿದಾಗ ಆಮದು ವೆಚ್ಚ ಹೆಚ್ಚಾಗಿ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಬೆಲೆ ಏರುತ್ತದೆ. ಸದ್ಯ ಬೆಲೆ ಹೆಚ್ಚಿದರೂ ಗ್ರಾಹಕರಲ್ಲಿ ಬೇಡಿಕೆ ಸ್ಥಿರವಾಗಿದೆ. ನೆನಪಿಡಿ, ಈ ದರಗಳಿಗೆ ಜಿಎಸ್ಟಿ ಪ್ರತ್ಯೇಕವಾಗಿ ಅನ್ವಯವಾಗುತ್ತದೆ. ಹೀಗಾಗಿ ಶೋರೂಮ್ಗೆ ಹೋಗುವ ಮುನ್ನ ಇಂದಿನ ಲೇಟೆಸ್ಟ್ ದರಗಳನ್ನು ಪರಿಶೀಲಿಸುವುದು ಉತ್ತಮ. ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ದರ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಟ್ರೆಂಡ್ ಹೀಗಿದೆ. ಸ್ಥಳೀಯ ತೆರಿಗೆಗಳು ಮತ್ತು ಸಾರಿಗೆ ವೆಚ್ಚಗಳ ಕಾರಣದಿಂದಾಗಿ ಪ್ರತಿ ನಗರದಲ್ಲೂ ಚಿನ್ನದ ದರ ವ್ಯತ್ಯಾಸವಾಗಿರುತ್ತದೆ. ಉದಾಹರಣೆಗೆ, ಚೆನ್ನೈನಲ್ಲಿರುವ ದರಕ್ಕೂ ಮುಂಬೈ ಅಥವಾ ಕೋಲ್ಕತ್ತಾದ ದರಕ್ಕೂ ವ್ಯತ್ಯಾಸವಿರಬಹುದು. ದೊಡ್ಡ ಮಟ್ಟದ ಆಭರಣ ಖರೀದಿಸುವಾಗ ಈ ವ್ಯತ್ಯಾಸಗಳು ನಿಮ್ಮ ಒಟ್ಟು ಬಿಲ್ ಮೇಲೆ ಪರಿಣಾಮ ಬೀರುತ್ತವೆ. ದೇಶದ ಪ್ರಮುಖ ಮೆಟ್ರೋ ನಗರಗಳಲ್ಲಿ 10 ಗ್ರಾಂ ಚಿನ್ನದ ಇಂದಿನ ದರ ಪಟ್ಟಿ ಇಲ್ಲಿದೆ. ನಗರ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂ. ಬೆಂಗಳೂರು ರೂಪಾಯಿ 66,150, ರೂಪಾಯಿ 72,160. ಮುಂಬೈ ರೂಪಾಯಿ 66,000, ರೂಪಾಯಿ 72,010. ದೆಹಲಿ ರೂಪಾಯಿ 66,150, ರೂಪಾಯಿ 72,160. ಚೆನ್ನೈ ರೂಪಾಯಿ 66,700, ರೂಪಾಯಿ 72,760. ಚಿನ್ನದ ಹಾದಿಯಲ್ಲೇ ಸಾಗಿರುವ ಬೆಳ್ಳಿ ಬೆಲೆಯಲ್ಲೂ ಇಂದು ಗಣನೀಯ ಏರಿಳಿತ ಕಂಡುಬಂದಿದೆ. ಕೈಗಾರಿಕಾ ಬೇಡಿಕೆ ಮತ್ತು ಜಾಗತಿಕ ಹೂಡಿಕೆ ಹರಿವು ಬೆಳ್ಳಿ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತಿದೆ. ಪ್ರಸ್ತುತ ಪ್ರಮುಖ ನಗರಗಳಲ್ಲಿ ಬೆಳ್ಳಿ ದರ ಪ್ರತಿ ಕೆಜಿಗೆ ರೂಪಾಯಿ 91,000 ಆಸುಪಾಸಿನಲ್ಲಿದೆ. ದೊಡ್ಡ ಮಟ್ಟದ ಖರೀದಿ ಮಾಡುವವರು ಎಂಸೆಕ್ಸ್ ಮಾರುಕಟ್ಟೆ ಇಂಟ್ರಾಡೇ ಬದಲಾವಣೆಗಳನ್ನು ಗಮನಿಸಬಹುದು. ಲಾಭದಾಯಕ ಎಂದು ತಜ್ಞರು ಸಲಹೆ ನೀಡುತ್ತಿದ್ದಾರೆ. ಮುಂಬರುವ ವಾರಾಂತ್ಯದಲ್ಲಿ ಚಿನ್ನದ ಮಾರುಕಟ್ಟೆ ಅಸ್ಥಿರವಾಗಿರುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಅಂದಾಜಿಸಿದ್ದಾರೆ. ಅಮೆರಿಕದ ಹಣದುಬ್ಬರ ದತ್ತಾಂಶಗಳಲ್ಲಿನ ಬದಲಾವಣೆಗಳು ದೇಶೀಯ ದರಗಳ ಮೇಲೆ ಮತ್ತಷ್ಟು ಪ್ರಭಾವ ಬೀರಬಹುದು. ಗ್ರಾಹಕರು ತಮ್ಮ ಬಜೆಟ್ನಲ್ಲಿ 3% ಕಡ್ಡಾಯ ಜಿಎಸ್ಟಿ ಮತ್ತು ಮೇಕಿಂಗ್ ಚಾರ್ಜ್ಗಳನ್ನು ತಯಾರಿಕಾ ವೆಚ್ಚ ಸೇರಿಸಿಕೊಳ್ಳಬೇಕು. ಮಾರುಕಟ್ಟೆಯ ಕ್ಷಣದ ಅಪ್ಡೇಟ್ಗಳನ್ನು ಗಮನಿಸುತ್ತಿದ್ದರೆ ನೀವು ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.